ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಸಂಡೇ, ಹಾಗೆ ನನ್ನ ಡೇ ಸ್ಟಾರ್ಟ್ ಆಗುತ್ತೆ ಆ್ಯಸ್ ಯೂಶ್ವಲ್ ಜೀರಾ ಲೆಮನ್ ಆ್ಯಂಡ್ ಜಿಂಜರ್ ವಾಟರಿಂದ. ಅದಾದಮೇಲೆ ಕೂತು 5 ನಿಮಿಷ ನೆಮ್ಮದಿಯಾಗಿ ಕೂತ್ಕೊಂಡು ನೀರು ಕುಡಿದೆ. ನಾನು ಸ್ವಲ್ಪ ನಿಂಬೆಹಣ್ಣನ್ನು ಲಾಸ್ಟಲ್ಲಿ ಹಾಕ್ಕೊತೀನಿ, ನೀರಿಗೆ ಹಾಕ್ಬಿಟ್ಟು ಕುದಿಸಲ್ಲ ಅದನ್ನ, ಹಂಗೆ ಹಿಂಡ್ಕೋತೀನಿ ಅದನ್ನು. ಜೀರಾನೂ ಕೂಡ ಅಷ್ಟೇ ಕುದಿಸಲ್ಲ, ಹಂಗೆ ಲಾಸ್ಟಲ್ಲಿ ಹಾಕ್ಕೊತೀನಿ. ಸೊ ಆರಾಮಾಗಿ ಕೂತ್ಕೊಂಡು ಕುಡಿದೆ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಫಸ್ಟ್ ಡ್ರಿಂಕ್. ಯಾರ್ಯಾರು ಜೀರಾ ಲೆಮನ್ ವಾಟರ್ ಕುಡಿತಿದ್ದೀರಾ ಅಥವಾ ಜಿಂಜರ್ ವಾಟರ್ ಕುಡಿತಿದ್ದೀರಾ ಕಾಮೆಂಟಲ್ಲಿ ತಿಳಿಸಿ ನೋಡೋಣ ಹೌ ಯು ಆರ್ ಫೀಲಿಂಗ್ ಅಂತ. ವೆನ್ ಯು ಡ್ರಿಂಕ್ ನೀವು ಫೀಲಿಂಗ್ ರಿಫ್ರೆಶಿಂಗ್ ಮಾಡ್ತಿದ್ದೀರಾ, ಎನರ್ಜಿಟಿಕ್ ಮಾಡ್ತಿದ್ದೀರಾ, ನನಗೆ ತಿಳಿಸಿ. ಸೊ ಅದಾದಮೇಲೆ ಪಾರ್ಕಿಗೆ ಹೋದ್ವಿ ವಾಕಿಂಗ್. ಇವತ್ತು ಮಕ್ಕಳನ್ನೆಲ್ಲ ಕರ್ಕೊಂಡಿದ್ದೆ, ಸಂಡೇ ಆಗಿದ್ದರಿಂದ ಅವರೆಲ್ಲ ಮನೇಲೇ ಇರ್ತಾರಲ್ಲ. ಸೊ ಹಾಗಾಗಿ ಸ್ವಲ್ಪ ಅವ್ರಿಗೂ ವಿಟಮಿನ್ ಡಿ ಎಲ್ಲ ಬೇಕಲ್ಲ. ಸೊ ಹಾಗಾಗಿ ಬೆಳಗ್ಗೆನೇ ಕರ್ಕೊಂಡು ಹೋದ್ವಿ. ಅಲ್ಲಿ ಸ್ವಲ್ಪ ಶಟಲ್ ಕಾರ್ಕು ವಾಕಿಂಗು ಎಲ್ಲ ಮಾಡಿ ಆಯಿತು. ಅದಾದಮೇಲೆ ನನ್ನ ಮಗ ಅವ್ನು ಶೂಟ್ ಮಾಡ್ತಾಯಿದ್ದೆ, ನಾವು ಕೂತ್ಕೊಂಡು ನಾವು ಆಡ್ತಾಯಿದ್ವಿ. ಸೊ ಒಂದು ಅರ್ಧ ಗಂಟೆ ಚೆನ್ನಾಗಿ ಅನಿಸುತ್ತೆ ಆಟ ಆಡಿದ್ರೆ. ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಮೊಬಿಲಿಟಿ ಎಲ್ಲ ಜಾಸ್ತಿ ಆಗುತ್ತೆ. ಸೊ ಅದಾದಮೇಲೆ ನನ್ನ ಮಗನ ಕೂಸ್ಮರಿ ಮಾಡ್ಕೊಂಡು ಕರ್ಕೊಂಡು ಬಂದೆ ಮನೆಗೆ. ಒಂದೊಂದ್ಸಲ ಹೀಗೆ ಮಾಡ್ತೀನಿ, ನಾನು ಕೂಸ್ಮರಿ ಮಾಡ್ಕೊಂಡು ಕರ್ಕೊಂಬರ್ತೀನಿ. ಮೊದಲು ನಾನು ದಪ್ಪ ಇದ್ದಾಗ ಅವ್ನು ಎತ್ಕೊಳ್ಳೋಕ್ಕೂ ಆಗ್ತಾಯಿರಲಿಲ್ಲ. ಈಗ ಕೂಸ್ಮರಿ ಮಾಡ್ಕೊಂಡು ಪಾರ್ಕಿಂದ ಮನೆಗೆ ಬರ್ತೀನಿ. ಸೊ ಅದಾದಮೇಲೆ ಮನೆಗೆ ಬಂದು ಇವತ್ತೆಲ್ಲ ಚಟ್ನಿಗಳು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇದು ಬಂದು ಹುಚ್ಚಳ್ಳು ಅಥವಾ ಗುರಾಳು ಅಥವಾ ನೈಜರ್ ಸೀಡ್ಸ್ ಅಂತ ಹೇಳ್ತಾರೆ. ಸೊ ಇದು ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಅದ್ರ ಚಟ್ನಿ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಪೀನಟ್ ಬಟರು ಮತ್ತು ಟೊಮೆಟೊ ಜಾಮ್ ಕೂಡ ಮಾಡಿದೆ ಇವತ್ತು. ಸೊ ಇವತ್ತು ಎಲ್ಲ ಚಟ್ನಿ ಖಾಲಿಯಾಗಿತ್ತು. ಸೊ ಹಾಗಾಗಿ ಪ್ರಿಪೇರ್ ಮಾಡೋಣ ಅಂತಿತ್ತು, ಟೈಮ್ ಆದರೂ ಪರವಾಗಿಲ್ಲ ಅಂತ ಮಾಡಿದೆ. ಫಸ್ಟ್ ಅದನ್ನು ಹುರ್ಕೊಬೇಕು ಚೆನ್ನಾಗಿ, ಚಿಟ ಅಂತ ಸೌಂಡ್ ಬರಬೇಕು. ಅದಾದಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಒಂದು 4-5 ಎಸ್ಳು. ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ, ಹಾಗೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ಳಿ, ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ, ಹಾಗೆ ಚಿಲ್ಲಿ ಪೌಡರ್ ಅಂದರೆ ಮಿರ್ಚಿ ಪೌಡರು ಅಥವಾ ಕೆಂಪು ಮೆಣಸಿನ ಪುಡಿ ಹಾಕ್ಕೊಳ್ಳಿ, ಅಚ್ಕಾರದ ಪುಡಿ ಹಾಕ್ಕೊಳ್ಳಿ. ಇದಕ್ಕೆ 1-2 ಸ್ಪೂನಷ್ಟು ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು, ತುಂಬ ಖಾರವಾಗಿ ಹಾಕ್ಕೊಬೇಡಿ, ಒಳ್ಳೆಯದೆಲ್ಲ ಖಾರ ತುಂಬ ಅವಾಯ್ಡ್ ಮಾಡಿ ಆದಷ್ಟು. ಅದಾದಮೇಲೆ ಉಪ್ಪು ಹಾಕ್ಕೊಳ್ಳಿ, ಅದನ್ನು ಸ್ವಲ್ಪ ಗ್ರೈಂಡ್ ಮಾಡಿ ತೊಗೊಳ್ಳಿ. ಸ್ವಲ್ಪ ಸಣ್ಣ ಆದಮೇಲೆ ಸ್ವಲ್ಪ 1 ಸ್ಪೂನಷ್ಟು ಉಪ್ಪು ಹಾಕಿ, ಯಾಕೆಂದರೆ ಅಸಿಡಿಟಿ ಎಲ್ಲ ಆಗಬಾರ್ದು ಅಂತ ಅಷ್ಟೇ. ಉಪ್ಪು ಅಂತೀನಿ, ಬೆಲ್ಲ ಹಾಕ್ಕೊಳ್ಳಿ. ಅದಾದ್ಮೇಲೆ ಇನ್ನೊಂದು ಸಲ ತಿರುಗಿಸಿ, ಅದಾದಮೇಲೆ ಚಟ್ನಿ ಇಸ್ ರೆಡಿ. ಸೂಪರ್ಬ್ ಆ್ಯಂಡ್ ಹೆಲ್ದಿ. ಇದು ತುಂಬ ಹಾರ್ಟ್ ಆ್ಯಂಡ್ ಫ್ಯಾಟನ್ನ ಅಂದರೆ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡುತ್ತೆ, ತುಂಬಾ ಒಳ್ಳೆಯದಿತ್ತು. ಆಗಿನ ಕಾಲದಲ್ಲೆಲ್ಲ ಹುಚ್ಚಳ್ಳು ಎಣ್ಣೆ ಯೂಸ್ ಮಾಡ್ತಿದ್ರು, ಹುಚ್ಚಳ್ಳು ಚಟ್ನಿ ಯೂಸ್ ಮಾಡ್ತಿದ್ರು. ಈಗೆಲ್ಲ ಇದನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ ಊರ ಕಡೆಗಳಲ್ಲಿ. ಸೊ ಇದು ತುಂಬಾ ಒಳ್ಳೆಯದು. ರಾಗಿ ರೊಟ್ಟಿಗಳಿಗೆ ಮೊಸರು ಜೊತೆ ಸೂಪರ್ಬ್ ಕಾಂಬಿನೇಷನ್. ಅದು ಮಾಡಿ ಅದನ್ನು ಕಡೆ ಇಟ್ಬಿಟ್ಟೆ. ಅದಾದಮೇಲೆ ಪೀನಟ್ ಬಟ್ರದ್ದು ಮಾಡಿದ್ದೀನಿ, ಅದನ್ನು ಬೇರೆ ರೆಸಿಪಿ ಕೊಡ್ತೀನಿ ನಾನು. ಅದಾದಮೇಲೆ ಒಂದು ಕಡೆ ಟೊಮೆಟೊಗೆ ಜಾಮು ಕೂಡ ಮಾಡಿದೆ, ಅದನ್ನು ಶೂಟೇ ಮಾಡಿಲ್ಲ, ಗಡ್ಬಡಿ ಆಗೋಗಿತ್ತು ಆಲ್ಮೋಸ್ಟು. ನೆನ್ನೆ 10:30 11 ಆಗೋಗಿತ್ತು ಇವೆಲ್ಲ ಮಾಡೋಷ್ಟರಲ್ಲಿ, ಬ್ರೇಕ್ಫಾಸ್ಟ್ ಆದರೂ ಪರವಾಗಿಲ್ಲ ನಡೆಯುತ್ತೆ ಅಂದ್ಬಿಟ್ಟು ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹೆಲ್ದಿ ವೇನಲ್ಲಿ ಏನೂ ಹಾಕೋಂಗಿಲ್ಲ, ಜಸ್ಟ್ ಕಡಲೆ ಬೀಜ ಅಷ್ಟೇ. ಅದನ್ನು ಮಾಡೋ ಪ್ರೋಸೆಸ್ ಅಷ್ಟೇ. ಈಸಿಯಾಗಿ ನಿಮಗೆ ಪೀನಟ್ ಬಟರು ಮನೇಲೇ ಮಾಡ್ಕೊಬೋದು. ಅದಾದಮೇಲೆ ನಾನು ಬ್ರೇಕ್ಫಾಸ್ಟಿಗೆ ಮಾಡಿದ್ದೆ ಮಶ್ರೂಮು, ಎಗ್ ಆಮ್ಲೆಟು ಮತ್ತು ವೆಜಿಟೇಬಲ್ ಸ್ಟರ್ ಫ್ರೈ, ಆಮೇಲೆ ಸ್ವಲ್ಪ ಬ್ರೆಡ್ಡು, ಆಮೇಲೆ ಸ್ವಲ್ಪ ಚಾಯ್ ತೊಗೊಂಡೆ. ಇವತ್ತಿನ ದಿನ ಸಂಡೇ ಅಂದರೆ ನಂಗೆ ತುಂಬ ಇಷ್ಟ. ಹಂಗೆ ಆ ದಿನದಲ್ಲಿ ವೆರೈಟಿ ಮಾಡಿಕೊಂಡು ಹೆಲ್ದಿ ವೇನಲ್ಲಿ ಮಾಡಿಕೊಂಡು ತಿನ್ನೋಕೆ ನಂಗೆ ತುಂಬ ಇಷ್ಟ ಆಗುತ್ತೆ. ಈಗೆಲ್ಲ ಈ ಹಬ್ಬ ಎಲ್ಲ ಮುಗೀತು, ಇವಾಗ ಬ್ಯುಸಿಯಾಗಿದ್ದಲ್ವ. ಸೊ ಐ ವಿಲ್ ಮೋರ್ ಕಾನ್ಸಂಟ್ರೇಟ್ ಆನ್ ಲೈಕ್ ಹೆಲ್ದಿ ಲೈಫ್ ಸ್ಟೈಲ್ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಹಾಗೆ ಎಷ್ಟು ಚೆನ್ನಾಗಾಗಿತ್ತು 2 ಕಾಂಬಿನೇಷನ್. ಟೊಮೆಟೊ ಜಾಮು ಅಂದರೆ ತುಂಬ ಶುಗರ್ ಹಾಕಿಲ್ಲ, ಸ್ವಲ್ಪನೇ ಬೆಲ್ಲ ಹಾಕಿ, 1 ಸ್ಪೂನು ಬೆಲ್ಲ ಹಾಕಿಲ್ಲ, ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ ಹಾಕಿ ಟೊಮೆಟೊ ಅದನ್ನು ಅದು ಇದ್ರದ್ದು ರೆಸಿಪಿ ಕೊಡ್ತೀನಿ. ಅದ್ರ ಜೊತೆಗೆ ಸ್ವಲ್ಪ ಪೀನಟ್ ಬಟರ್ ಹಾಕೊಂಡು ಕಾಂಬಿನೇಷನ್ ಮಾಡ್ಕೊಂಡು ತಿಂತಾಯಿದ್ರೆ ಫ್ರೆಶ್ನೆಸ್. ನಿಮ್ಗೆ ಹೊರಗಡೆ ತಂದು ಗಿಲ್ಟ್ ಫ್ರೀಯಾಗಿ ತಂದು ತಿನ್ನೋದಕ್ಕಿಂತ ಗಿಲ್ಟ್ ಫ್ರೀಯಾಗಿ ಈ ಥರ ಮನೇಲೇ ಮಾಡ್ಕೊಂಡು ತಿಂದರೆ, ಮಾಡೋಕ್ಕೆ ಸ್ವಲ್ಪ ಏನಿಲ್ಲ, ಒಂದು ಅರ್ಧ ಗಂಟೆ ಅಷ್ಟೇ. ಅದನ್ನು ಮಾಡೋಕ್ಕೆ ನಾವು ಕಷ್ಟಪಡ್ತೀವಿ ಅಷ್ಟೇ. ಅದು ಮಾಡಿಕೊಂಡ್ರೆ ಸೂಪರ್. ನಿಮ್ಮ ಮಕ್ಕಳಿಗೆ ಆರಾಮಾಗಿ ನಿಮ್ಗೆ ಯಾವುದೇ ಗಿಲ್ಟ್ ಇದ್ದಾನೆ ಕೊಡ್ಬೋದು. ಅದಾದಮೇಲೆ ಇವತ್ತು ಹೊರಗಡೆ ಹೋಗೋಕ್ಕೆ ರೆಡಿ ಆದ್ವಿ. ಹೊರಗಡೆ ಏನಪ್ಪ ಅಂದರೆ ಇವತ್ತು ನಮ್ಮ ಮನೆಯವ್ರ ಆಫೀಸಲ್ಲಿ, ನಮ್ಮ ಮನೆಯವರು ಈ ಆಫೀಸಲ್ಲಿ ಆಲ್ಮೋಸ್ಟ್ 15 ಇಯರ್ಸಿಂದ ಮಾಡ್ತಾ ಇರೋದ್ರಿಂದ, ಸೊ ಆಫೀಸವರು ನಮಗೆ ಒಂದು ಲಂಚ್ ಪಾರ್ಟಿನ ಕೊಟ್ಟರು. ಸೊ ಹಾಗಾಗಿ ಇವತ್ತು ಹೋಗಲೇಬೇಕಾದಂಥ ಪರಿಸ್ಥಿತಿ ಬಂತು. ಅದಾದಮೇಲೆ ಹೊರಟಿ ಏನು ಊಟ ಮಾಡೋದು, ಹೋದ್ವಿ ಅಲ್ಲಿ ಲಂಚ್ ಪಾರ್ಟಿಯಲ್ಲಿ. ಸೊ ಅಲ್ಲಿ ಹೋದ್ವಿ, ಅಲ್ಲಿ ಸ್ವಲ್ಪ ಸಿಂಗಿಂಗ್ ಅಂದರೆ ಏನು ಹೇಳ್ತಾರೆ ಇದಕ್ಕೆ ನಂಗೆ ಗೊತ್ತಿಲ್ಲ. ಸೊ ಅದು ನಡೀತಾಯಿತ್ತು. ಸೊ ಅದನ್ನು ಕೂಡ ರೆಕಾರ್ಡ್ ಮಾಡ್ಕೊಂಡೆ. ಅದರಲ್ಲೂ ಸುಶಾಂತ್ದು ನನ್ನ ಫೇವ್ರೆಟ್ ಹೀರೋ ಸುಶಾಂತ್, ಹೀಸ್ ನೋ ಮೋರ್, ನಿಮಗೆಲ್ಲ ಗೊತ್ತಿದೆ. ಸೊ ಒಂದು ಸಾಂಗ್ ಆಡ್ತಾಯಿದ್ರು. ಸೊ ಹಾಗಾಗಿ ಅದು ಕೇಳಿ ನಂಗೆ ಇನ್ನೂ ತುಂಬಾ ಖುಷಿಯಾಗೋಯ್ತು. ಒಂದು 5 ಮಿನಿಟ್ಸ್ ಹಾಗೆ ನಿಂತ್ಕೊಂಡು ಕೇಳಿದೆ ನಾನು.
ಅದಾದಮೇಲೆ ಇದ್ದಿದ್ದೆಲ್ಲ ಆ್ಯಸ್ ಯೂಶ್ವಲ್ಲು ಎಲ್ಲ ಬುಫೆಟ್ ಇರುತ್ತೆ. ಸೊ ಅಲ್ಲೆಲ್ಲ ಚಿಕನು, ಪನ್ನೀರು. ಆ್ಯಕ್ಚುಲಿ ನಾನು ತುಂಬ ಇತ್ತು ಹೆಲ್ದಿ ಅನ್ಹೆಲ್ದಿ ಎಲ್ಲ ಇತ್ತು, ಬಟ್ ಐ ಕಾನ್ಸಂಟ್ರೇಟೆಡ್ ಆನ್ ಮೋರ್ಲಿ ವೆಜಿಟೇಬಲ್ಸ್ ಆ್ಯಂಡ್ ಪ್ರೋಟೀನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದೆ. ಅದನ್ನೇ ತಂದೆ. ಬಟ್ ನಾನು ಆಲ್ರೆಡಿ ಲಾಸ್ಟ್ 15 ಡೇಸಿಂದ ಹೊಟ್ಟೆ ಎಲ್ಲ ಕೆಟ್ಟಿದ್ದರಿಂದ ಸೊ ನಾನು ಐ ಕಾನ್ಸಂಟ್ರೇಟೆಡ್ ಆನ್ ಹೆಲ್ದಿ ಥಿಂಗ್ಸ್ ಮೇಲೇ ಕಾನ್ಸಂಟ್ರೇಟ್ ಮಾಡಿದೆ. ಯಾವುದು ಚೆನ್ನಾಗಿದೆ ಅದನ್ನು ಮಾತ್ರನೇ ತಿಂದೆ. ದಟ್ಟು ವೆರಿ ಲೈಟ್ ವೆಯ್ಟಾಗಿ ತೊಗೊಂಡೆ. ಎಲ್ಲ ಬಂದಿದ್ದೆ ಪ್ಲೇಟ್ಗೆ, ಬಟ್ ಎಲ್ಲನೂ ಟೇಸ್ಟ್ ಮಾಡಿದೆ. ಅದರಲ್ಲಿ ಯಾವ್ದು ಚೆನ್ನಾಗಿದೆ ಅದನ್ನು ಮಾತ್ರ ತಿಂದೆ. ಇದು ಚೀಸ್ ಎಲ್ಲ ನನ್ನ ಮಗನಿಗೂ ಕೊಟ್ಟು ನಾನು ತಿಂತಾಯಿದ್ದೆ. ಸ್ವಲ್ಪ ಚೀಸ್ ಈಸ್ ಗುಡ್ ಫಾರ್ ಹೆಲ್ತ್. ಇಟ್ಸ್ ಅ ಹೈ ಪ್ರೋಟೀನ್. ಒಂಥರ ಚೀಸ್ ಅಂದರೆ ತುಂಬ ಫ್ಯಾಟ್ ಅಂತ, ಬಟ್ ಅದನ್ನು ಪೋರ್ಷನ್ ವೈಸ್ ತಿಂದರೆ ತುಂಬಾ ಒಳ್ಳೆಯದು. ಇದು ಪೀಟಾ ಬ್ರೆಡ್ಡು ಚೆನ್ನಾಗಿರಲಿಲ್ಲ. ಅದೆಲ್ಲ ನೋಡಿದೆ ನಾನು, ಯಾವುದು ನನ್ನ ಹೆಲ್ತಿಗೆ ಸೂಟ್ ಆಗುತ್ತೆ ಅಂಥದ್ದನ್ನು ತಿಂತೀನಪ್ಪ ಅಂತ ಡಿಸೈಡ್ ಮಾಡ್ಕೊಂಡು ಹೋಗಿದ್ದೆ. ಸೊ ಹಾಗಾಗಿ ಪೀಟಾ ಬ್ರೆಡ್ ಜೊತೆ ಸ್ವಲ್ಪ ಹಂಗೆ ಹ್ಯೂಮಸ್ ಇತ್ತು, ಅದನ್ನು ಹಾಕ್ಕೊಂಡು ತಿಂದೆ. ಅದಾದಮೇಲೆ ಮೋಸ್ಟ್ಲಿ ನನಗೆ ಆ್ಯಸ್ ಯೂಶ್ವಲ್ ನಂಗೆ ಇಷ್ಟ ತುಂಬ ಚಿಕನ್. ಗ್ರಿಲ್ ಚಿಕನ್ ಇತ್ತು, ಗ್ರಿಲ್ ಚಿಕನ್ ತಗೊಂಡು ತಿಂದೆ. ಪನ್ನೀರ್ ಏನಷ್ಟು ಟೇಸ್ಟಿಯಾಗಿಲ್ಲ, ತಿನ್ನಲಿಲ್ಲ. ಮಿಕ್ಸ್ ಮಾಡೋದು ಬೇಡ ಅಂದ್ಬಿಟ್ಟು ತಿನ್ನಲಿಲ್ಲ. ಹಾಗೆ ಇದು ಸೀಖ್ ಕಬಾಬ್ ಮಟನ್ದಿತ್ತು. ಸೊ ಇದು ತುಂಬ ಟೇಸ್ಟಿಯಾಗಿತ್ತು. ಸೊ ಅದನ್ನು ತಿಂದೆ, ಒಂದು 2-3 ಪೀಸ್ ತಿಂದೆ ಅಂದ್ಕೊಳ್ಳಿ. ಅದಾದಮೇಲೆ ವೆಜಿಟೇಬಲ್ಸ್ ಅಂತೂ ಕಾನ್ಸಂಟ್ರೇಟ್ ಮಾಡಿದೆ. ಏನೇ ಮಾಡಿ ನೀವು ಹೊರಗಡೆ ಹೋದಾಗ ಇಟ್ಸ್ ಅನ್ಹೆಲ್ದಿ. ಆ್ಯಂಡ್ ನಾವು ಹೇಳೋಕ್ಕಾಗಲ್ಲ 100% ಅವರು ಫ್ರೆಶ್ ಆಗೇ ಮಾಡಿರ್ತಾರೆ ಅಂತ. ಸೊ ಬಟ್ ಏನೂ ಮಾಡೋಕ್ಕಾಗಲ್ಲ, ಇವತ್ತು ಇದ್ದಿದ್ದರಿಂದ ಹೋಗಲೇಬೇಕಾಗಿತ್ತು. ಸೊ ಹಾಗಾಗಿ ಹೋಗಿ ಬಂದ್ವಿ. ಅದಾದಮೇಲೆ ಬಿರಿಯಾನಿ ಆ್ಯಸ್ ಯೂಶ್ವಲ್ ನನ್ನ ಫೇವ್ರೇಟು. ಸೊ ಬಿರಿಯಾನಿ ಸೂಪರ್ ಬಿರಿಯಾನಿ ಆಗಿರಲಿಲ್ಲ, ಓಕೆ ಬಿರಿಯಾನಿ. ಬಟ್ ಬಿರಿಯಾನಿ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಸೊ ನನಗೆ ಇಷ್ಟ ಆಯಿತು. ಸೊ ನಾನಂತೂ ತಿಂದೆ. ಅದರಲ್ಲೂ ಸ್ವಲ್ಪನೇ ನೀವು ನೋಡಿ ಪೋರ್ಷನ್ ಅದರಲ್ಲೇ ಗೊತ್ತಾಗುತ್ತೆ. ಸೊ ಅದಾದಮೇಲೆ ಎಲ್ಲ ಸ್ವೀಟ್ಸ್ ಇತ್ತು, ಬಟ್ಟು ತಿನ್ಬೋದಾಗಿತ್ತು ಅಷ್ಟೊಂದೆಲ್ಲ. ಬಟ್ ಅಷ್ಟೊಂದೆಲ್ಲ ತಿಂದರೆ ಉಳ್ಕೊತೀನ ನಾನು. ಸೊ ನಾನೇನು ಮಾಡಿದೆ, ಎಲ್ಲನೂ ಸ್ವಲ್ಪ ಒಂದೊಂದೇ ಸ್ಪೂನ್ ತಂದಿದ್ದೆ. ಆದರೆ ಅದರಲ್ಲೂ ಕೂಡ ಟೇಸ್ಟ್ ಮಾಡಿದೆ, ಯಾವ್ದು ಚೆನ್ನಾಗಿದೆ, ಯಾವ್ದು ನಂಗೆ ಇಷ್ಟ ಆಗುತ್ತೆ ಅದನ್ನು ಮಾತ್ರ ತಿಂದೆ. ಇದು ಮಿಷ್ಟಿ ದೋಯಿ, ಅದರಲ್ಲೂ ಕೂಡ ಒಂದು 2 ಸ್ಪೂನಷ್ಟು ತಿಂದೆ. ತಿನ್ನೋಕ್ಕಾಗ್ತಿರ್ಲಿಲ್ಲ ನನಗೆ, ಯಾಕೋ ಅಲ್ಲಿ ಒಂಥರ ಆಗ್ತಾಯಿತ್ತು. ಸೊ ತಿನ್ನಲಿಲ್ಲ, ನಾನು ಟೇಸ್ಟ್ ಮಾಡಿಬಿಟ್ಟೆ. ಅದಾದಮೇಲೆ ಎಲ್ಲ ಅದು ಕೇಕಲ್ಲಿ ಕ್ರೀಮ್ ಎಲ್ಲ ತೆಗೆದೆ. ಕ್ರೀಮ್ ಏನೂ ತಿಂದಿಲ್ಲ. ಕೇಕಲ್ಲೂ ಅಂದರೆ ಪೂರ್ತಿ ಕೇಕ್ ನೋಡಿ ಇಷ್ಟೇ ಬೈಟ್, ಒನ್ ಬೈಟ್ ಅಷ್ಟೇ ತೊಗೊಂಡೆ. ಅದಾದಮೇಲೆ ಮಾಲ್ಪವ ಇತ್ತು. ಮಾಲ್ಪವ ಅಂತೂ ಚೆನ್ನಾಗಿರಲಿಲ್ಲ. ಅದು ಒಂಥರ ಅದೇ ಹಳೆ ಎಣ್ಣೆಯಲ್ಲಿ ಬೇಯಿಸಿ ಅದನ್ನೇ ಡಿಪ್ ಮಾಡಿಕೊಂಡು ರಬ್ಡಿನಲ್ಲಿ ತಿನ್ನೋದು. ಜಸ್ಟ್ 1 ಬೈಟ್ ತಿಂದೆ, ಒಂದು ಥರ ಆಗೋಯ್ತು ನನಗೆ. ಸೊ ಬೇಡ ಅಂದ್ಬಿಟ್ಟು, ರಿಸ್ಕ್ ತೊಗೊಳೋದು ಬೇಡಪ್ಪ, ಅದು ಯಾಕಬೇಕು ಮತ್ತು ಆ್ಯಂಟಿಬಯೋಟಿಕ್ ಎಲ್ಲ ಹೋಗೋ ಸವಾಸನೆ ಬೇಡ ಅಂದ್ಬಿಟ್ಟು ನನಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ತಿಂದೆ. ಆ್ಯಕ್ಚುಲಿ ಇದೆಲ್ಲ ತುಂಬ ವೆರೈಟಿ ಇರೋದ್ರ ಮಿಕ್ಸ್ ಆದಾಗ ನಮಗೆ ಅದ್ರ ರುಚಿನೂ ಗೊತ್ತಾಗಲ್ಲ, ಆಮೇಲೆ ಸ್ಯಾಟಿಸ್ಫ್ಯಾಕ್ಷನ್ನು ಆಗೋಲ್ಲ ಹೇಳಬೇಕು ಅಂದರೆ. ನೀವು ಒಂದೊಂದು ಯಾವುದಾದ್ರೂ ಒಂದು ತಿಂದರೆ ದಟ್ ಈಸ್ ಓಕೆ, ಒಂದು ತಿಂದರೆ. ಬಟ್ ಎಲ್ಲ ಮಿಕ್ಸ್ ಮಾಡಿದಾಗ ಅದರದ್ದು ಯೂಸ್ಗಿಂತ ಮಿಸ್ಯೂಸೇ ಜಾಸ್ತಿ ಆಗಿಬಿಡುತ್ತೆ. ಅಂದರೆ ತುಂಬ ನಮ್ಮ ಬಾಡಿ ಮೇಲೆ ಡೈವರ್ಸ್ ಎಫೆಕ್ಟ್ ಆಗಿಬಿಡುತ್ತೆ. ನನಗಂತೂ ಎಸ್ಪೆಷಲಿ ಆಗೋದಿಲ್ಲ, ಮಿಕ್ಸ್ ಎಲ್ಲ ಮಾಡಿದ್ರೆ ನನಗೆ ನನ್ನ ಬಾಡಿಗೆ ಸೂಟೇ ಆಗೋದಿಲ್ಲ. ಸೊ ಬೇಡ ಸ್ವೀಟು ನಾನು ಟ್ರೈನೂ ಮಾಡಲಿಲ್ಲ, ನಾನು ಓವರಾಗಿ ತಿನ್ನಲೇ ಇಲ್ಲ. ನಾನು ಬೇಡ, ನಾನು ಡಿಸೈಡ್ ಮಾಡಿ ಹೋಗಿದ್ದೆ, ನೋ ಐ ವಿಲ್ ನಾಟ್ ಎಕ್ಸ್ಪೆರಿಮೆಂಟ್ ಆನ್ ಮೈ ಬಾಡಿ ಈಗೇನು ಅಂದ್ಬಿಟ್ಟು. ಸೊ ಯಾವುದಿರುತ್ತೆ ಅದನ್ನೇ ಚೆನ್ನಾಗಿರೋದೇ ತಿನ್ನೋಣ ಅಂದ್ಬಿಟ್ಟು ತಿಂದೆ. ಇದಂತೂ ಮಾಲ್ಪವ ತಿಂದಾದ್ಮೇಲೆ ನನಗೆ ಒಂಥರ ವಾಂತಿ ಥರ ಆಗೋಯ್ತು, ಒಂಥರ ಹೊಟ್ಟೆ ಕಳ್ಳೆಲ್ಲ ಮಾಡಿಸ್ಬಿಟ್ಟು ಬೇಡಪ್ಪ ಸವಸ ಅಂತ ಕೈ ಮುಗಿದೆ. ಅದಾದಮೇಲೆ ಆ್ಯಸ್ ಯೂಶ್ವಲ್ ಇದೆಯಲ್ಲ ನನ್ನ ಟ್ರೀಟ್ಮೆಂಟು ಎಲ್ಲ ತಿಂದಾದಮೇಲೆ ಲೈಟಾಗೇ ತಿಂದೆ, ಏನು ತುಂಬ ಹೆವಿ ತಿಂದಿಲ್ಲ ನಾನು. ಅದಾದಮೇಲೆ ನಿಂಬೆಹಣ್ಣು ಹಿಂಡ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಕುಡಿದೆ. ಸೊ ದಟ್ ಹೆಲ್ಪ್ಸ್ ಅ ಲಾಟ್ ಫಾರ್ ಡೈಜೆಷನ್ಗೆ, ತುಂಬ ಹೆಲ್ಪ್ ಮಾಡುತ್ತೆ. ಸೊ ಕುಡಿದೆ. ಅದಾದಮೇಲೆ ಮುಗೀತು, ಸೋಮ್ ತಿಂದು ದೊಡ್ಡ ನಮಸ್ಕಾರ ಹೊಡೆದು ಬಾಯ್ ಸಿ ಯು ಹೇಳಿ ಹೊರಟಾದ್ಮೇಲೆ ನೋಡಿ ಇದು ಶೂಟ್ ಮಾಡ್ಕೊಂಡು ಎಷ್ಟೊತ್ತು ಇಷ್ಟೊಂದೆಲ್ಲ ವೆರೈಟಿ ಇತ್ತು, ಬಟ್ ನಾನು ತಿಂದಿಲ್ಲ. ಹೀಗೆ ನಾನು ಕಂಟ್ರೋಲ್ ಮಾಡಿದೆ. ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಸ್ವೀಟ್ಸು, ತುಂಬ ವೆರೈಟಿ ಫುಡ್ ಇತ್ತು. ಬಟ್ ನನಗೇನು ನನ್ನ ಹೊಟ್ಟೆಗೆ ಸೂಟ್ ಆಗುತ್ತೋ, ನನಗೆ ಏನು ನನ್ನ ಹೆಲ್ತಿಗೆ ಇದಾಗುತ್ತೋ ಅದನ್ನು ಮಾತ್ರ ತಿಂದೆ. ಎಲ್ಲ ಮಿಕ್ಸ್ ಮಾಡಿ ತಿಂದರೆ ನಂಗೆ ಗೊತ್ತಿತ್ತು ಮನೆಗೆ ಹೋಗಿ ಮತ್ತೆ ವಾಮಿಟ್ ಮಾಡಲೇಬೇಕಾಗುತ್ತೆ ಅಥವಾ ಹೊಟ್ಟೆ ಕೆಟ್ಟೋಗುತ್ತೆ. ಅದ್ರ ಬದಲು ಬೇಡ, ಐ ವಿಲ್ ಜಸ್ಟ್ ಕಾನ್ಸಂಟ್ರೇಟ್ ಆನ್ ಫುಡ್. ಯಾವುದು ಒಳ್ಳೆ ಫುಡ್ ಇದೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅದನ್ನೇ ತಿಂದೆ. ನನ್ನ ಮಕ್ಕಳು ಕೇಳಬೇಕಾ, ಕೇಕು ಅದು ಇದು ಎಲ್ಲ ಮಿಕ್ಸ್ ಮಾಡಿ ತಿಂದರು. ಅದಾದಮೇಲೆ ಮನೆಗೆ ಬಂದು ನೆಮ್ಮದಿಯಾಗಿ ಫ್ರೂಟ್ ಟೈಮಲ್ಲಿ ಫ್ರೂಟ್ ತಿಂದೆ. ಫ್ರೂಟ್ ಆದಮೇಲೆ ಒಳ್ಳೆ ಜಿಂಜರು, ಲೆಮನ್ ಗ್ರಾಸು ಎಲ್ಲ ಹಾಕಿ ನೀರು ಕುದಿಸ್ಕೊಂಡು ಅದನ್ನು ಕುಡಿದೆ, ನೆಮ್ಮದಿ ಆಯಿತು. ಏನೇ ಮಾಡಿದ್ರು ಮನೆಗೆ ಬಂದು ನಾನು ಏನು ಮಾಡ್ತೀನಿ ಆ ಮೆಥಡೇ ಸೂಪರ್ ಮೆಥಡ್. ಸೊ ನಾನು ನಮ್ಮ ಮನೆಯವರೆಲ್ಲ ಕುಡಿದ್ಬಿಟ್ಟು ಆರಾಮ ಮಾಡಿದೆ. ಇವತ್ತೇನು ಕೆಲಸ ಇಲ್ಲಲ್ಲ ಮನೇಲಿ, ಅಡುಗೆ ಇಲ್ಲ ಏನೂ ಇಲ್ಲ. ಸೊ ಇಷ್ಟೆಲ್ಲ ಹೆವಿ ತಿಂದಮೇಲೆ ನಾವು ರಾತ್ರಿ ಊಟ ಮಾಡೋದು, ಯಾರೋ ಒಬ್ರು ಕೇಳಿದ್ರು, ಅವ್ರ ಹೆಸರು ಇವತ್ತು ಕೂಡ ಮರ್ತಿದ್ದೀನಿ ನಾನು. ಸೊ ಹೊರಗಡೆ ಹೋದಾಗ ಫಂಕ್ಷನ್ ಹೋದಾಗ ಹೆವಿ ತಿಂದಾಗ ನೀವು ರಾತ್ರಿ ಮೀಲ್ನ ಸ್ಕಿಪ್ ಮಾಡಿದ್ರೆ ಇಟ್ಸ್ ಗುಡ್, ನಿಮಗೆ ಡೈಜೆಷನ್ ಆಗುತ್ತೆ ಅದೆಲ್ಲ. ಆಮೇಲೆ ನಿಮಗೆ ಕ್ಯಾಲರಿ ಜಾಸ್ತಿ ಆಗೋಲ್ಲ.
ಸೊ ತುಂಬ ಬೆಟರ್ ಅಂದರೆ ಅದು ಯಾವಾಗ ನೀವು ಹೆವಿ ತಿಂತೀರಾ, ಯಾವಾಗ ಫಂಕ್ಷನಲ್ಲಿ ತಿಂತೀರಾ, ಈ ಥರ ಹೊರಗಡೆ ಹೋದಾಗ ತಿಂತೀರಾ, ಆವಾಗ ನೆಕ್ಸ್ಟ್ ಮೀಲ್ನ ಸ್ಕಿಪ್ ಮಾಡಿ. ದಟ್ ಈಸ್ ವೆರಿ 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 ಗುಡ್. ಬೇಕಾದರೆ ನೀವು ಸಾಲಾಡ್ ತಿನ್ಬೋದು, ಫ್ರೂಟ್ಸ್ ತಿನ್ಬೋದು, ಅದು ಹೊಟ್ಟೆ ಖಾಲಿ ಇದ್ದರೆ ಮಾತ್ರ. ಅದಾದಮೇಲೆ ರಾತ್ರಿ ನನ್ನ ಮಗನ ನೋಡಿ ಸ್ವಲ್ಪ ಬರ್ಕೊಡ್ತಾಯಿದ್ದೆ. ಸೊ ನಾನು ಚಿಕ್ಕ ಮಗ ಡಿಕ್ಟೇಟ್ ಮಾಡ್ತಿದ್ದೆ, ನಾನು ಬರ್ಕೊಡ್ತಾಯಿದ್ದೆ. ಸೊ ಹೀಗಿತ್ತು ನನ್ನ ಇವತ್ತಿನ ಸಂಡೇ ದಿನ. ಸೊ ಹಾಗೆ ಸ್ವಲ್ಪ ಫ್ರೀ ಆಗಿದೆ, ಏನು ಕೆಲಸ ಕಮ್ಮಿ ಇತ್ತು ಇವತ್ತು. ಸೊ ಎಂಜಾಯ್ ಮಾಡಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡೋದನ್ನ ಖಂಡಿತ ಮರಿಬೇಡಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋ. ಅಲ್ಲಿವರೆಗೆ ನಮಸ್ಕಾರ.